ಇದೆಯಲ್ಲ ಭಾಳ ಕಷ್ಟ. ಹೆಂಗೆ ನಮಗೆ ಚಿಕ್ಕ ಬೆಂಬಲ, ಮೂಲ ಬೆಂಬಲ ಪೊಲೀಸ್ ಇಲಾಖೆ, ಚಿತ್ರರಂಗ ಭಾಳ. ಕೆನರಾ ಬ್ಯಾಂಕ್ ಫೈನಾನ್ಸ್ ಅಲ್ಲಿ ಬಂಗಾರ ಇದ್ರೆ ಮಾರ್ರಿ, ಒಂದು ಹೊತ್ತು ಊಟ. ಆಯ್ತು ಮಾಡಿಬಿಡೋಣ ಅಂಥೇಳಿ ನೆಕ್ಸ್ಟ್ ಏನೋ ಒಂದು ಸೂತ್ರ ಅನೌನ್ಸ್ ಮಾಡಬೇಕು, ಒಂದು ಸಭೆ ಮಾಡಿ. ಆ ಸೂತ್ರ ಅನ್ನೋದು ಪತ್ರಿಕೆಯಲ್ಲಿ 8 ಪೇಜ್ ಹೆಡ್ಡಿಂಗು, ಇದು ಗೋಕಾಕ್ ವರದಿ ಸೂತ್ರ ಜಾರಿಗೆ ತರೋದಕ್ಕೆ ಸರ್ಕಾರ ಒಪ್ಕೊಂಡ್ಬಿಡ್ತು ಅಂತೇಳಿ. ನಮ್ಮ ಅರ್ಜುನ್ ದೇವ ನೆಕ್ಸ್ಟ್ ಡೇ ಆಫೀಸ್ಗೆ ಹೋದೆ. ಅರ್ಜುನ್ ದೇವ, ಏನ್ರಿ ಸತ್ಯ ಬುದ್ಧಿ ಇದೆಯನ್ರಿ ನಿಮಗೆ, ನಾಚಿಕೆ ಆಗೋಲ್ವೇನ್ರಿ ಅಂದ. ಯಾಕೆ ಅಂದೆ, ಏನ್ರಿ ಮಾಡಿದ್ರಿ ನೀವು? ಅವನೇನ್ರಿ ಮಾಡಿದ್ದಾನೆ? ನಿಮ್ಮ ಸೂತ್ರದ್ದು, ನಿಮ್ಮ ಬೇಡಿಕೆ ಏನೋ, ಅವ್ನು ಮಾಡಿದ್ದೇನೋ, ನಿಮ್ಮ ಸಾಧನೆ ಏನೋ ಅಂತ ಕ್ಲೀನಾಗಿ ಬಿಡಿಸಿ ಹೇಳಿಸಿದ್ರು. ಆವತ್ತು ರಾತ್ರಿ ಇದರಲ್ಲ ಕಾಲೇಜು ನಾಟಕ ರಂಗದ ಒಂದು ಶೆಡ್ಡು, ಕಾವ್ಯ ರಾಜಗೋಪಾಲ್ ಅವರು ರಂಗ ಕ್ಷೇತ್ರದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟಾಗಿ. ಅಲ್ಲಿ ಮೀಟಿಂಗ್ ಇತ್ತು. ಆವತ್ತರ ರಹಮಾನ್ ಖಾನ್, ನಾನು ಎಲ್ಲ ದಿಗ್ಗಜರೆಲ್ಲ ಸೇರಿ ಆವತ್ತು ಎಲ್ಲರೂ ನಾವೆಲ್ಲ ಸಾಧನೆ ಮಾಡಿಬಿಟ್ಟಿದ್ವಿ. ಒಂಥರ ಅದನ್ನು ಸಂಭ್ರಮಿಸೋದಕ್ಕೆ ಕಾರ್ಯಕ್ರಮ ನಡೆಸಬೇಕು ಅನ್ನೋ ಥರ ಸೇರಿದರು. ನಾನು ತರಾಟೆಗೆ ತೊಗೊಂಡೆ. ನೋಡಿ, ಚಿದಾನಂದ ಮೂರ್ತಿಗೆ ಬೇರೆಯವರು ಏನು ಮಾಡಿದ್ದೀರಿ, ಯಾಕೆ ಒಪ್ಕೊಟ್ರಿ ಇದಕ್ಕೆಲ್ಲ, ಏನು ಸಾಧನೆ, ಎಲ್ಲಿ, ವಾಟ್ ಇಸ್ ದಿ ಅಚೀವ್ಮೆಂಟ್? ಸೊ ಅದು ಹೇಳಿದ ಮೇಲೆ ಟರ್ನ್ ಆಯಿತು. ಇಲ್ಲ, ಹೋರಾಟ ಮುಂದುವರಿಸ್ಬೇಕು ಅಂತ ಹೋರಾಟ ಮುಂದುವರಿಸ್ಬೇಕು. ಈಗ ಒಂದು ಸಾರಿ ಉತ್ತುಂಗಕ್ಕೂ ಹೋರಾಟ ನಿಲ್ಲಿಸ್ಬಿಟ್ಟು ಒಂದು ಸಾರಿ ಗ್ಯಾಪ್ ಕೊಟ್ಟ ಮೇಲೆ ತಣ್ಣಗಾಗ್ಬಿಡ್ತು. ಮತ್ತೆ ಅದನ್ನು ಬೆಳೆಸೋದಿದೆಯಲ್ಲ ಭಾಳ ಕಷ್ಟ. ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ದೆ. ನಿಮ್ಮ ಥರ ಈ ಮಡಿವಂತಿಕೆಯ ಹೋರಾಟ ಮಾಡಿದ್ರಾಗಲ್ಲ. ಅವ್ರು ಚಿದಾನಂದ ಮೂರ್ತಿ ಏನು ಹೇಳ್ತಿದ್ರು, ಹೋರಾಟ ಮಾಡಿದಲ್ಪ ಪಾಲ್ಗೊಳ್ಬೇಕಾ, PGR ಸಿಂಧ್ಯಾ, ಜೀವರಾಜ್ ಆಳ್ವ ಅವರು ಎಲ್ಲ ಬಂದು, ಸರ್ ನಾವು ಸೇರ್ಕೋತೀವಿ ನಿಮಗೆ ಅನ್ನೋರು, ನಿಮ್ಮ ಜೊತೆಗೆ ಅನ್ನೋರು. ಅವರಿಗೆ ಇಲ್ಲ ನೀವು ಪೊಲಿಟಿಷಿಯನ್, ನೀವೇನಾದರೂ ಚಿತ್ರ ಬರೆದಿದ್ರಾ, ನೀವೇನಾದರೂ ಸಾಹಿತ್ಯ ಬರೆದಿದ್ರಾ, ಕತೆ ಬರೆದಿದ್ರಾ, ಕವಿತೆ ಬರೆದಿದ್ರಾ? ಇಲ್ವಲ್ಲ, ನಿಮಗೆ ಇದ್ರಲ್ಲಿ ಅವಕಾಶ ಇಲ್ಲ ಅನ್ನೋರು. ನಾನು ಅದನ್ನು ಅಲ್ರಿ, ಕನ್ನಡಿಗರು ಅಂದರೆ ಸಾಹಿತಿಗಳು ಮಾತ್ರ ಕನ್ನಡಿಗರ, ಕಲಾವಿದರು ಮಾತ್ರ ಕನ್ನಡಿಗರ, ರೈತರಲ್ವ, ವಿದ್ಯಾರ್ಥಿಗಳು ಕನ್ನಡಿಗರಲ್ವ, ಕಾರ್ಮಿಕರು ಕನ್ನಡಿಗರಲ್ಲ, ಎಲ್ಲರನ್ನ ಸೇರಿಸ್ಕೊಂಡ್ರೆ ನಿಮ್ಮದು ಹೋರಾಟ ಮುಂದುವರಿಯುತ್ತೆ. ನೀವು ಈ ಥರ ಮಡಿವಂತಿಕೆ ಮಾಡಿದರೆ ಖಂಡಿತ ಸಾಧ್ಯ ಆಗಲ್ಲ. ಏನು ಮಾಡಬೇಕು, ಎಲ್ಲರನ್ನ ಸೇರಿಸಿ ಬೀದಿ ಹೋರಾಟ ಶುರು ಮಾಡೋಣ. ರಸ್ತೆಯಲ್ಲೂ ಬರೆಯೋಣ, ನಾವು ಗೋಡೆಗಳ ಮೇಲೆಲ್ಲ ಬರೆಯೋಣ, ಬ್ಯಾನರ್ ಕಟ್ಟೋಣ, ಶುರು ಮಾಡೋಣ. ಸೊ ಆವಾಗ ಶುರು ಆದಾಗ ಮತ್ತೆ ಪುನಃ ಮಾಡೋದು ಬಿಸಿ ಎತ್ತಬೇಕಲ್ಲ. ಸೊ ಜಯನಗರ, ಮಲ್ಲೇಶ್ವರ, ಕಂಟೋನ್ಮೆಂಟು, ಈ ಥರ ಈ ಬೇರೆ ಬೇರೆ ಯಶವಂತಪುರ, ರಾಜಾಜಿನಗರ ಎಲ್ಲ ಕಡೆ ಪ್ರತಿಯೊಂದು ಕಡೆಗೂ ನಿರಂತರವಾಗಿ ಒಂದು ದಿವಸ 2 ಅಥವಾ 3 ಸ್ವಲ್ಪ ಹೆಸರು ಪಡೆದಿರೋ ಸಾಹಿತಿಗಳು, ಕಲಾವಿದರು, ಪತ್ರಕರ್ತರು. ಇಲ್ಲಿ ಬೆಂಗಳೂರಲ್ಲಿ ಜಯನಗರದಲ್ಲಿ ನಾನು ಸುಧೀಂದ್ರ ನಾವಿಬ್ಬರು ಉಪವಾಸ ಕೂತಿದ್ವಿ, ಅರೆಸ್ಟ್ ಆದ್ವಿ. ಜಯನಗರದ ರೈ ಅಂಥೇಳಿ ಒಬ್ಬರು ಜಯರಾಮ್ ರೈ ಅಂತ ಇನ್ಸ್ಪೆಕ್ಟ್ರು, ಅವ್ರು ಕರ್ಕೊಂಡು ಬಂದು ಇಬ್ಬರಿಗೂ ಕಾಲಿಗೆ ಬಿದ್ದು, ಸಾರ್ ಕಳ್ಳರು ಕಾಕರು ಬರ್ತಾವೆ, ಬರೀ ಅಂಥವ್ರೆ ಬರ್ತಾರೆ, ನಿಮ್ಮಂಥವ್ರು ಬರೋದು ನನ್ನ ಪುಣ್ಯ, ನಾನು ಇವತ್ತು ಆ ಸ್ಟೇಷನ್ ಬಿಟ್ಟೋಗಲ್ಲ, ನೀವು ಇಲ್ಲೇ ಕೂತ್ಕೊಳ್ಳಿ, ಒಳಗೆ ಹಾಕಲೇ ಇಲ್ಲ, ಕೊಡ್ಸಿ ಟಿಫನ್ ತರಿಸಿ, ಕಾಫಿ ಕೊಡಿಸಿ, ಇಡೀ ದಿನ ಮಂಗಳೂರು ಕಡೆ ಜಯರಾಮ್ ಅಂತ ಮಂಗಳೂರು ಕಡೆ. ಇದಕ್ಕೆ ಗೋಕಾಕ್ ವರದಿ ಹೋರಾಟಕ್ಕೆ ನಮಗೆ ಚಿಕ್ಕ ಬೆಂಬಲ, ಮೂಲ ಬೆಂಬಲ ಪೊಲೀಸ್ ಇಲಾಖೆ. ಅಪ್ಪಟ ಕನ್ನಡಿಗರವರು ಪೊಲೀಸರು. ಆವಾಗ ಇವರು ನಿಜಾಮುದ್ದೀನ್ ಕಮಿಷನರ್
ನಾನು ಸೆಕ್ರೆಟ್ರಿ ಗೋಕಾಕ್ ಚಳುವಳಿಯಲ್ಲಿ ಹೋರಾಟ ಮಾಡೋದು ಬೆಂಗಳೂರಲ್ಲಿ. ಒಂದು ಕಡೆ ಇಂಥ ಪ್ರದರ್ಶನ ಮಾಡ್ತೀವಿ, ಸುಮಾರು 500 ಜನ 1000 ಜನ ಸೇರ್ತಾರೆ, ಇಂತಿಂಥವ್ರು ಭಾಷಣ ಇದೆ. ಸೊ ಈಗ ನಬಾರ್ಡ್ ವಿರುದ್ಧ ಭಾಷಣ, ಅಲ್ಲಿ ಕನ್ನಡಿಗರಿಗೆ ಕನ್ನಡ ಸಿಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ ಅಂತ, ಕನ್ನಡಿಗರ ನೇಮಕ ಆಗ್ತಾಯಿಲ್ಲ. ಈ ರಿಸರ್ವ್ ಬ್ಯಾಂಕಲ್ಲಿ, ಮೈಸೂರು ಬ್ಯಾಂಕಲ್ಲಿ, SBIನಲ್ಲಿ ಇವೆಲ್ಲ ಹೋರಾಟಗಳು ಮಾಡಿದಾಗ ಪೊಲೀಸ್ ಬರೋರಲ್ಲ ಮೊದಲೇ ನಮ್ಮ ಹತ್ರ ಕೂತ್ಕೊಳ್ಳೋರು. ನನ್ನ ಹತ್ರ, ಸರ್ ಸತ್ಯ ಅವರೇ ನೀವು ಹೇಳಿ, ನೀವು ಪ್ಲ್ಯಾನ್ ಮಾಡಿ, ಫಸ್ಟ್ ಎಷ್ಟೊತ್ತು ಭಾಷಣ ನಡೆಯುತ್ತೆ, ನಿಮಗೆ ಯಾರ್ಯಾರು ಮಾಡಿಬಿಡಬೇಕು ನಮ್ಗೆ ಹೇಳಿಬಿಡಿ, ನೀವು ಸಿಗ್ನಲ್ ಕೊಡೋವರೆಗೂ ಯಾರಿಗೂ ಅರೆಸ್ಟ್ ಮಾಡಿ. ಆ ಜನ ಸೇರ್ತಿದ್ವಿ, ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಿತ್ತು. ಯಾರ್ಯಾರು ಮಾತಾಡಬೇಕಿದ್ದವರು ಎಲ್ಲರೂ ಮಾತಾಡೋರು. ಅದಾದಮೇಲೆ ಘೋಷಣೆಗಳು ಅವೆಲ್ಲ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ನಾನು ಕೈ ಎತ್ತುತ್ತಾ ಇದ್ದೆ. ಆವಾಗ ಇದು ಚಿದಾತ್ಮೂರ್ತಿಗೂ ಗೊತ್ತಾಗ್ತಿರಲಿಲ್ಲ. ಹೌದಾ? ಅಷ್ಟು ಪ್ರಭಾವ ನಮಗಿತ್ತು ಪೊಲೀಸ್ ಇಲಾಖೆ ಅವರು ಹೇಳೋರು. ಆಗ ನೀವು ಪ್ರಜಾವಾಣಿಯಲ್ಲೇ ಇದ್ರಿ? ಪ್ರಜಾವಾಣಿ ಸ್ಟೇಟ್ ರೆಸಿಡೆಂಟ್. ಇವರಿಗೆ ರಾಜ್ಕುಮಾರ್ ಕರಿಬೇಕು ಅಂತ ಬಂದಾಗ ಇದು ಮತ್ತೆ ಬಿಸಿ ಎಬ್ಬಿಸ್ಬೇಕಲ್ಲ, ಎಲ್ಲ ಕಡೆಯಿಂದ ಮಾಡ್ಕೊಂಡು ಬರ್ತಿದ್ದೀವಿ. ನಮ್ಮ ವೀಕ್ಲಿ ಮೀಟಿಂಗು ನಡೆದಾಗ ಇಲ್ಲ ಸಾಲದು ಇದು ಮತ್ತೆ ಬಿಸಿ ಎದ್ದಬೇಕಂದ್ರೆ ಬೇಕಾದ್ರೆ ರಾಜ್ಕುಮಾರ್ ಅಂತವ್ರು ಬರಬೇಕು ಅಂಥೇಳಿ ಫಸ್ಟ್ ಟೈಮ್ ಲಂಕೇಶಲ್ಲ ನಟ ಅಶೋಕ್ ಹೆಸರು ಹೇಳ್ತಾರೆ, ಮತ್ತವರು ಹೇಳ್ತಾರೆ ಲಂಕೇಶ್ಗಳು. ಆಮೇಲೆ ಪ್ರಯತ್ನ ಪಟ್ಟಿದ್ದೆ ನಾನು. ನೀವು ಹೋಗಿದ್ರಿ ಲಂಕೇಶ್? ಹೌದಾ? ರಾಜ್ಕುಮಾರ್ ಹತ್ರ ಹೋಗಿದ್ದು ನಾನು. ನೀವು ಯಾಕೆ ಇವ್ರಿಗೆ ಚಿದಾತ್ಮೂರ್ತಿಗೆ ಏನು ಸಂಪರ್ಕ ಇದೆ? ನಾನು ಪತ್ರಕರ್ತ ಇದ್ದೆ. ನನಗೆ ಅದಕ್ಕೂ ಮುಂಚೆ ರಾಜ್ಕುಮಾರ್ಗೂ ಪತ್ರಕರ್ತರು ಸ್ವಲ್ಪ ಜಟಾಪಟಿಯಾಗಿ ಪತ್ರಕರ್ತ ಸಂಘದ ಮಧ್ಯಸ್ಥಿಕೆ ಮಾಡಿ ಅವೆಲ್ಲ ಸರಿ ಮಾಡಿದ್ದೆ. ಸೊ ಸ್ವಲ್ಪ ಚಿನ್ನೇಗೌಡ, ಪಾರ್ವತಮ್ಮ ಇವ್ರದ್ದೆಲ್ಲ ಸಂಪರ್ಕ ಆಯಿತು. ನಾನು ಲೋಕೇಶ್, ನಟ ಲೋಕೇಶ್, ಅಶೋಕ್ಗಿಂತ ನಟ ಲೋಕೇಶ್, ಆಮೇಲೆ ಚಿದಾನಂದಮೂರ್ತಿ, ನಾವು ಚಳುವಳಿಗಾರರಿಂದ ನಾವು ಆ ಕಡೆ ರಾಜ್ಕುಮಾರು, ಚಿನ್ನೇಗೌಡರು, ಪಾರ್ವತಮ್ಮ ಮತ್ತು ಗೋವಿಂದು ಮತ್ತು ಅವರು ಇವರು ಎಲ್ಲರು. ಇದು ಸುಮಾರು ಒಂದು 10 ಮೀಟಿಂಗ್ಗಳು ಮಾಡಿ. ಸೊ ಅದರಲ್ಲೇ ಮಾಡಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ರಾಜ್ಯ ಮಟ್ಟದಲ್ಲಿ ಬೆಳೆಸೋಕೆ ಹೇಗೆ ಮಾಡಬೇಕು. ಇವರು ನಮ್ಮ ಚಿದಾತ್ಮೂರ್ತಿ ಪುಕ್ಕಲ್ತದ ಆ ಮನುಷ್ಯ ಸ್ವಭಾವತಃ ಪುಕ್ಕಲು. ನನ್ನ ಹತ್ರ ಚೆನ್ನಾಗಿ ಬಯಸ್ಕೊಳ್ಳೋರು, ನನ್ನಂಥ ಸೀನಿಯರ್, ಭಾಳ ಒಳ್ಳೆಯ ವ್ಯಕ್ತಿ. ಬಟ್ ನಾನು ಯಾರಿಗೂ ಬುಲಾಗಿ ನೋಡ್ತಿರ್ಲಿಲ್ಲ. ಹೀಗಾಗಿ ಸತ್ಯ ಬೈತಾರಪ್ಪ. ಸೊ ಅವರು ಇಲ್ಲ ಬೆಂಗಳೂರಲ್ಲೂ ದೊಡ್ಡ ರ್ಯಾಲಿ ಮಾಡೋರು. ಹೇಳಿದೆ ಬೆಂಗಳೂರಲ್ಲಿ ಮಾಡಿದರೆ ಜನರ ಪ್ರಯೋಜನ. ಬೆಂಗಳೂರಲ್ಲಿ ಯಾವಾಗ ಮಾಡಬೇಕು, ಕೊನೆಯಲ್ಲಿ ಮಾಡಬೇಕು. ಒಂದು ರ್ಯಾಲಿ ಮಾಡಿದರೆ ಏನೂ ಆಗಲ್ಲ, ಸರ್ಕಾರ ಬಗ್ಗೋದಿಲ್ಲ. ನಾವು ಇಡೀ ಕರ್ನಾಟಕದಲ್ಲಿ ಮೂಲೆಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ರ್ಯಾಲಿ ಮಾಡಬೇಕು, ಪ್ರದರ್ಶನ ಮಾಡಬೇಕು, ಮೆರವಣಿಗೆ ಮಾಡಬೇಕು. ಇವೆಲ್ಲ ಮಾಡ್ಕೊಂಡು ಕೊನೆಗೆ ಕ್ಲೈಮ್ಯಾಕ್ಸಲ್ಲಿ ಬೆಂಗಳೂರಲ್ಲಿ ಮಾಡಬೇಕು. ಇದು ರಾಜ್ಕುಮಾರ್ಗೆ ಹೇಳಿಸ್ತಾರೆ. ಸತ್ಯ ಅವ್ರು ಹೇಳ್ತಿರೋದು ಕರೆಕ್ಟ್, ಆ ಥರನೇ ಮಾಡೋದು. ಖರ್ಚು ಜಾಸ್ತಿ ಆಗುತ್ತೆ, ಬಸ್ಸು ಆ ಓಡಾಟ ಅವೆಲ್ಲ ನಿಮ್ಗೆ ಯಾಕ್ರಿ, ನಾವು ನೋಡ್ಕೋತೀವಿ ಅಂದ. ನಮ್ಮ ಕೆಲಸ ಅಲ್ಲ. ಚಿನ್ನೇಗೌಡರು ಹೇಳಿ ನಾವು ನೋಡ್ಕೋತೀವಿ, ನಾವು ವ್ಯವಸ್ಥೆ ಮಾಡ್ತೀವಿ, ನೀವು ಅಲ್ಲಿ ಮೀಟಿಂಗ್ ವ್ಯವಸ್ಥೆ ಮಾಡೋದು ನೀವು ಮಾಡಿ. ಯಾರ್ಯಾರು ಬರಬೇಕೋ ಈ ಕಡೆ ಇದೆಲ್ಲ ನಿಮ್ಮ ಕಡೆಯಿಂದ ಯಾರು ಬರ್ತೀರಿ, ನಮ್ಮ ಕಡೆಯಿಂದ ಯಾರು ನಟರಿಂದ ಯಾರು ಬರಬೇಕೋ ಅದು ನಾವು ತೀರ್ಮಾನ ಮಾಡ್ತೀವಿ. ನಿಮ್ಮ ಪರವಾಗಿ ಸತ್ಯ ಅವ್ರು ಇರ್ತಾರೆ, ನಾವು ಇರ್ತೀವಿ, ನಾವು ತೀರ್ಮಾನ ಮಾಡ್ತೀವಿ. ಸೊ ಇದು ಚಿದಾನಂದಮೂರ್ತಿ ಹೋಗ್ಬಿಟ್ರು. ಪಾಟೀಲ್ ಪುಟ್ಟಪ್ಪ ಜೊತೆಯಲ್ಲಿ ಅವರ ಸ್ನೇಹಿತ MP ಪ್ರಕಾಶ್. ಹಿ ವಾಸ್ ನಾಟ್ ಅಟ್ ಆಲ್ ಇವನ್ MP MLA ಆವಾಗ. ಅದಕ್ಕೂ ಮುಂಚೆ ಒಳ್ಳೆ ಭಾಷಣ, ಒಳ್ಳೆ ವ್ಯಕ್ತಿ ಆತ. ಅವರೆಲ್ಲ ನಮಗೆ ಜೂನಿಯರ್ಸ್, ಅವ್ರು ಮಿನಿಸ್ಟರ್ಗಳಾಗ್ಬಿಟ್ರು. ನಾವು ಮುಂದೆ ರಾಜ್ಕುಮಾರು ಇದ್ರಿಗಿಂತ ಅದರವ್ರ ಹಿಂದೆ ನಾನು ಕೂತ್ಕೊಳ್ಳು, ಇವರೆಲ್ಲ ಹಿಂದ್ಗಡೆ ಕೂತ್ಕೊಳ್ಳು. ಪಾಟೀಲ್ ಪುಟ್ಟಪ್ಪ ಕ್ರಿಯಾ ಸಮಿತಿ ಪರವಾಗಿ ಪಾಟೀಲ್ ಪುಟ್ಟಪ್ಪ ಒಂದು ಸಮಾವೇಶ ನಡೆದರೆ
ಲೋಕಲ್ ಯಾರು ಅರೇಂಜ್ ಮಾಡ್ತಿದ್ದಾರೆ ಆ ಎಲ್ಲ ಸಮಾವೇಶಗಳ ಅರೇಂಜ್ ಮಾಡೋದು ನಾನೇ. ಯಾಕಂದರೆ ನನಗೆ ಪತ್ರಕರ್ತರ ಸಂಘಗಳು ಇದ್ದವು ಎಲ್ಲ ಜಿಲ್ಲೆಗಳಲ್ಲಿ, ಅವರಿಗೆ ಮುಂದೆ ಬಿಡ್ತಿದ್ದೆ. ಎಲ್ಲ ಫಸ್ಟ್ ಕ್ಲಾಸ್ ಅರೇಂಜ್ ಮಾಡೋದು. ಸಾವಿರಾರು ಜನ, 20,000 30,000 ಜನ ಸೇರೋದು. ಇದರಲ್ಲಂತೂ ಲಕ್ಷಗಟ್ಟಲೆ ಸೇರಿದ್ರು ಯಾರು ದಾವಣಗೆರೆ. ಅದು ನಾನೇ ಮಾಡಿದ್ದು ವ್ಯವಸ್ಥೆ. ಸೊ ಮೊದಲು ಸ್ವಾಗತ ಭಾಷಣ ಆದ ತಕ್ಷಣ ಕ್ರಿಯಾ ಸಮಿತಿ ಪರವಾಗಿ ಗೋಕಾಕ್ ವರದಿ ಬಗ್ಗೆ ಪಾಟೀಲ್ ಪುಟ್ಟಪ್ಪನ ಭಾಷಣ. ಆದ ಮೇಲೆ ಅಶೋಕು ಮತ್ತು ಇಬ್ಬರು ಮೂವರು ನಟರ ಭಾಷಣ. ಅದಾದಮೇಲೆ ರಾಜ್ಕುಮಾರ್ ಭಾಷಣ ಮುಗಿದು ಇನ್ನೇನು ಅವ್ರು ಹಾಡು ಹೇಳೋರು ಕೊನೆಯಲ್ಲಿ, ನಾನಿರುವುದೇ ನಿನಗಾಗಿ, ಜನಗಣಮನ ಶುರು ಆಯ್ತಪ್ಪ, ನಡ್ರಿ ಹೋಗೋಣ ಅಂತ ಅಶೋಕ. ಲೋಕೇಶ್ ನಡ್ರಿ ಓಡ್ರಿ ಮತ್ತು ಜನ ಬಿಡೋಲ್ಲ, ಹಿಡ್ಕೊತಾರೆ. ಭಾಳ ಮಜವಾಗಿರೋದು ಅದು. ಅವೆಲ್ಲ ಇಲ್ಲೇನಾಯ್ತು ಗೊತ್ತಾ, ಈ ಗೋಕಾಕ ನಾನಂತ ಬಾಯ್ಬಿಟ್ಟು ಹೇಳ್ತೀವಿ, ಬೇರೆಯವ್ರು ಬಾಯ್ಬಿಟ್ಟು ಹೇಳೋದು. ಇದು ಗೋಕಾಕ ವರದಿ ವಿಷಯಕ್ಕಿಂತ ರಾಜ್ಕುಮಾರ್ಗೆ ಜೈ ಅನ್ನೋದೇ ಜಾಸ್ತಿ ಆಗುತ್ತೆ. ಅವರ ಮೆರವಣಿಗೆ ಅದರ ಆ್ಯಕ್ಚುಲಿ ಉಪಯೋಗ ಪಡೆದದ್ದು ಗೋಕಾಕ್ ವರದಿಯಿಂದ ನೇರವಾದ ಲಾಭ ಪಡೆದದ್ದು ಕನ್ನಡ ಚಿತ್ರರಂಗ. ಭಾಳ ಕೆಟ್ಟ ಕಾಲ, ಚಲನಚಿತ್ರ ನಡೀತಿರ್ಲಿಲ್ಲ, ಜನ ಜಾಸ್ತಿ ನೋಡ್ತಿರ್ಲಿಲ್ಲ, ತೆಗೆದಿದ್ದು ಲಾಭ ಮಾಡ್ತಿರ್ಲಿಲ್ಲ. ಸೊ ಇದಾದ ತಕ್ಷಣ ಶುರುವಾಯಿತು ನೋಡಿ ಕನ್ನಡದ ಚಿತ್ರಗಳದ್ದು, ರಾಜ್ಕುಮಾರ್ ಚಿತ್ರಗಳು, ಬೇರೆಯವ್ರ ಚಿತ್ರಗಳು, ನೇರ ಲಾಭ ಸಿಕ್ತಿದ್ದಾವೆ ಚಿತ್ರರಂಗ. ಅದು ನನಗೆ, ನನ್ನಂಥವ್ರಿಗೆ ಮೂಲತಃ ಪತ್ರಕರ್ತ ಯಾರಿಗೂ ನೋಡಲ್ಲ, ರಾಜ್ಕುಮಾರ್ಗೆ ಎಲ್ಲರೂ ಅಣ್ಣಾವ್ರೆ. ನಾನು ಯಾವತ್ತೂ ಅಣ್ಣಾವ್ರೆ ಅಂತ ಮಾಡಿದ್ದೆ. ಅವರು ಸತ್ಯ ಅವರೇ ಅಂತಲೇ ಕರಿತಿದ್ರು. ಸತ್ಯ ಅಂದರೆ ಏಕವಚನದಲ್ಲಿ ಕರಿತೀವಿ, ಸತ್ಯ ಅವರೇ ಅಂತಲೇ ಕರಿತಿದ್ರು. ಇದು ಇವೆಲ್ಲ ನಡೀತು, ಎಲ್ಲ ಕಡೆಯಿಂದ ಮಾಡ್ಕೊಂಡಿದ್ವಿ. ಕೊನೆಗೆ ದಾವಣಗೆರೆದು ನಡೀತು. ಜೂನ್ 3ನೇ ತಾರೀಕು ಬೆಂಗಳೂರಲ್ಲಿ ನಡಿಬೇಕು. ಜೂನ್ 2 ಇವರು ಸಭೆ ಕರೆದ್ರು ಗುಂಡೂರಾಯ ವಿಧಾನಸೌಧದಲ್ಲಿ. ಸುಮಾರು 60-62 ಜನರ ದಿಗ್ಗಜರ ಸಭೆ ಅದು. ಕನ್ನಡದ ಪರವಾಗಿ 50-52 ಜನ ದಿಗ್ಗಜರು. ಒಬ್ಬೊಬ್ಬರು ಗೋಕಾಕ್ ಇದ್ದರು, ಶ್ರೀರಂಗ ಇದ್ದರು, ಪಾಟೀಲ್ ಪುಟ್ಟಪ್ಪ ಇದ್ದರು, ಎಲ್ಲರೂ ಇದ್ರು. ಚಿದಾನಂದಮೂರ್ತಿಯಿಂದ ಹಿಡಿದು ಶಿವರುದ್ರಪ್ಪ, ಇವರು ಎಲ್ಲರೂ ಜನವೀರ್ ಕಡುವಿ ಎಲ್ಲ. ನಾನೇ ಬೇಬಿ ಆಫ್ ದಿ ಟೀಮ್, ನಾನೇ ಚಿಕ್ಕ ಯಂಗೆಸ್ಟ್. ಇವನ್ PV ನಾರಾಯಣ್ಗೆ, ಅಶೋಕ್ಗೂ ಒಳಗೆ ಬಿಡಲಿಲ್ಲ. ನಾನು ಅಂದರೆ ಏರ್ಪಾಡು ಮಾಡಿದ್ದಲ್ವ. ಸೊ ನಾನು ಸ್ವಲ್ಪ ಎಲ್ಲ ಕಡೆನೂ ಆರ್ಗನೈಸಿಂಗ್ ಕೆಪಾಸಿಟಿ ನನಗಿತ್ತು. ಸೊ ಈಗ ನಾನಿದ್ದೆ. ಸಭೆಗಳು ನಡೆದು ಇವ್ರು ಹೇಳಿಬಿಟ್ರು, ಬೆಳಿಗ್ಗೆ ನಾವು ಒಂದು ಕಂಡೀಷನ್ ಹಾಕಿದ್ವಿ. ನಾವು ಚಳುವಳಿ ಬೇಡಿಕೆ ಇತ್ತವ್ರು, ನಾವು ಚಳುವಳಿ ಹೋರಾಟ ಮಾಡ್ತಿರೋದು ನಾವು. ನೀವು ನಮ್ಮ ಜೊತೆಗೆ ಮಾತಾಡಬೇಕು, ಏನು ಅಂತ ಕೇಳಬೇಕು, ಅದು ಪರಿಹಾರ ಮಾಡಬೇಕು. ಅದು ಬಿಟ್ಟು ಇದನ್ನು ವಿರೋಧ ಮಾಡೋರಿಗೆ ಕರೆದು ಅವ್ರ ಜೊತೆ ಮಾತಾಡಿದರೆ ನಾವು ಬರೋದಿಲ್ಲ. ಸೊ ಅವ್ರೇನು ಮಾಡಿದರು, ಬೆಳಗ್ಗೆ ಉಪಹಾರದ ಸಭೆ ಅಂತ ಮನೆಗೆ ಕರೆದು ಟಿಫನ್ ಮಾಡ್ತಾಯಿದ್ದೀವಿ, ಕೂತ್ಕೋತಿದ್ವಿ. ಇವರು ಪಾಟೀಲ್ ಪುಟ್ಟಪ್ಪ ಮತ್ತು ಇವರೆಲ್ಲ ರೂಮಲ್ಲಿ ಸಿಟಿಯಲ್ಲಿ ಹೋಟ್ಲಲ್ಲಿ ಉಳಿದಿದ್ದರು. ಆವತ್ತು ರಾತ್ರಿ ಅರ್ಧ ರಾತ್ರಿ 12 ಗಂಟೆಗೆ ಮೊಯ್ಲಿ ಒಂದು ಸೂಟ್ಕೇಸ್ ತೊಗೊಂಡು ಪಾಟೀಲ್ ಪುಟ್ಟಪ್ಪನ ಹೋಟ್ಲಿಗೆ. ಈ ಸುದ್ದಿ ನನಗೆ ಬೆಳಗ್ಗೆ ಗೊತ್ತಾಗಿದೆ. ನನಗೆ ಗೊತ್ತಾಗ್ಬಿಡುತ್ತೆ ಅದು. ಪಟಕ್ಕಂತ ಪೊಲೀಸ್ಗೆ ಹೋಗುತ್ತೆ, ಪೊಲೀಸಿಂದ ಇದು ಜರ್ನಲಿಸ್ಟ್ಗೆ ಹೋಗುತ್ತೆ, ಜರ್ನಲಿಸ್ಟಿಂದ ನಾನು ಏನು ಸತ್ಯ ಇದು ಅಂತ. ಸೊ ಇದು ನನಗೆ ಗೊತ್ತಾಯಿತು. ಅಲ್ಲಿ ಬೆಳಗ್ಗೆ ಕೂತು ಟಿಫನ್ ಮಾಡ್ತಾಯಿದ್ದೀವಿ. ನನ್ನ ಪಕ್ಕದಲ್ಲಿ ಈ ಕಡೆ ಪಾಟೀಲ್ ಪುಟ್ಟಪ್ಪ, ಈ ಕಡೆ ಚಿದಾನಂದಮೂರ್ತಿ. ಪಾಟೀಲ್ ಪುಟ್ಟಪ್ಪ, ಹೇಗಿದೆ, ಏನು ಮಳೆ, ದೇಶಾವರಿ ಮಾತುಗಳು. ನನಗೆ ಸಿಟ್ಟು ಬರ್ತಾಯಿದೆ.
ಟಿಫನ್ ಮಾಡೋದಕ್ಕೆ ಬಂದಿದ್ದೀವ ನಾವು, ಅದೇನು ತಿನ್ನೋಕ್ಕೆ ಗತಿ ಇಲ್ವ ನಮಗೆ? ಈ ವಿಷಯ ಏನಿದೆ ಅದನ್ನು ಮಾತಾಡ್ರಿ, ಹೋರಾಟದ ಬಗ್ಗೆ ನಮ್ಮ ಬೇಡಿಕೆ ಬಗ್ಗೆ ಮಾತಾಡ್ರಿ. ಇದೇನು ಮಾತಾಡಿ ಏನು ಸರ್ ಇದು ಚಿದಾನಮೂರ್ತಿ ಸತ್ಯ ನೀವೇ ಕೇಳಿ, ನಾನು ಕೇಳೋಕ್ಕಾಗಲ್ಲ, ದೊಡ್ಡವರು ನೀವಾದರೆ ಕೇಳ್ಬೋದು, ನೀವೇ ಕೇಳಿ ಡೈರೆಕ್ಟಾಗಿ ಬೈದೇ ಬಿಟ್ಟೆ. ಗುಡ್ಡೂರಾಗಿ ಏನ್ರಿ ಇದು, ನೀವು ನಮ್ಗೆ ತಿಂಡಿ ತಿನ್ನೋಕೆ ಕರೆದಿರ, ನಮ್ಮ ಮನೇಲಿ ತಿಂಡಿ ಮಾಡೋಕ್ಕಾಗ್ತಿರಲಿಲ್ವ? ವಿಷಯದ ಬಗ್ಗೆ ಮಾತಾಡಿ, ಅದು ಬಿಟ್ಟು ಈ ದೇಶಾವರಿ ಮಾತುಗಳಿಂದ ಟೈಮ್ ಪಾಸ್ ಮಾಡ್ತೀರಾ ಅಂತ ಬೈದ್ಬಿಟ್ಟೆ. ಇಲ್ಲ ಸತ್ಯ, ಅಲ್ಲಿ ನಾ ಪ್ಲ್ಯಾನ್ ಮಾಡಿದ್ದೀನಿ, ಅಲ್ಲಿ ಎಷ್ಟೇ ಹೊತ್ತು ಬೇಕಾದ್ರೆ ಮಾತಾಡಿ, ಒಬ್ಬರು ಮಧ್ಯ ಬರೋಲ್ಲ, ಟೈಮ್ ಲಿಮಿಟ್ ಇಲ್ಲ. ಎಷ್ಟು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ ರಾತ್ರಿ ಎಷ್ಟೊತ್ತಾಗಲಿ ನಾನು ಮಾತಾಡ್ತೀನಿ. ಇಲ್ಲಿ ಬೇಡ ಪ್ಲೀಸ್. ಸೊ ಅಲ್ಲಿ ಸಮಾಧಾನ ಮಾಡಿದ್ರು. ಅಲ್ಲಿ ಹೋಯ್ತು, 10 ಗಂಟೆಗೆ ಶುರು ಆಯಿತು. ಒಬ್ಬೊಬ್ಬರು ದಿಗ್ಗಜರು ಕನ್ನಡದ ಬಗ್ಗೆ ಹೇಳಬೇಕಾ, ಸಾಹಿತ್ಯ ಬೇಕಾ, ಮತ್ತೊಂದು ಬೇಕಾ, ಜವರೇಗೌಡ್ರದ ಭಾಷಣ ಅಂತ ನನಗೆ ಸಿಟ್ಟೆ ಬಂದುಬಿಡ್ತು. ರಷ್ಯಾಕ್ಕೆ ಹೋಗಿದ್ರಂತೆ, ರಷ್ಯಾದಲ್ಲಿ ಅವರ ಭಾಷೆಗೆ ಎಷ್ಟು ಪ್ರಾಧಾನ್ಯತೆ ಕೊಡ್ತಾರೆ ಅದನ್ನು ಕಣ್ಣಾರೆ ನೋಡಿದೆ. ಹಾಗೆಯೇ ಸ್ಥಳೀಯ ಭಾಷೆ ನಮ್ಮ ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡಬೇಕು. ಹೀಗಾಗಿ ನಾ ಇಲ್ಲೋಗಿದೆ, ಸಾಹಿತ್ಯ, ಇತಿಹಾಸ, ಪಂಪ, ರನ್ನ, ವಿಷಯ ಏನು, ಹೋರಾಟ ಯಾಕೆ, ನಮ್ಮ ಬೇಡಿಕೆಯನ್ನು ಅದು ಬಿಟ್ಟು ಇದೆಲ್ಲ ಆಯಿತಾ. ಆಮೇಲೆ ನೆಕ್ಸ್ಟ್ ಇಮಿಟ್ಟು ಧರ್ಮಲಿಂಗಮ್ ಭಾಳ ಚೆನ್ನಾಗಿ ಮಾತಾಡೋದು. ಪ್ರೊಫೆಸರ್ ಧರ್ಮಲಿಂಗಮ್ ತಮಿಳಿಯನ್ನು, ಅವ್ರ ಲಾಜಿಕ್ ಇತ್ತು ಆರ್ಗ್ಯುಮೆಂಟಲ್ಲಿ. ಅವರು ವಿರೋಧ ಮಾಡಿದರು, ಲಾಜಿಕ್ ಇತ್ತು. ಯಾಕೆ ಇದು ಮಾಡ್ತೀವಿ ನಾವು, ನಮ್ಮಂಥ ಭಾಷಾ ಅಲ್ಪಸಂಖ್ಯಾತರಿಗೆ ಹೆಂಗೆ ತೊಂದರೆ ಆಗುತ್ತೆ ಅಂತ ಬಿಡಿಯಾಗಿ ನೀಟಾಗಿ ಹೇಳಿದರು. ಆಮೇಲೆ ಪ್ರೊಫೆಸರ್ಗಳು ಒಂಥರ ಬೊಬ್ಬಟ್ಟಾಗಿ ನಾಯಿ ಬೊಗಳ್ಬಿಟ್ರು. 3 ಜನ ಉರ್ದು ಪ್ರೊಫೆಸರ್ಗಳು, 4-5 ಜನ ಅವ್ರದ್ದಾಯಿತು. ಕೊನೆಯಲ್ಲಿ ಅನಂತಮೂರ್ತಿ. ಅಲ್ಪಸಂಖ್ಯಾತರಿಗೆ ಇದು ಸಂವಿಧಾನ ವಿರುದ್ಧವಾದ ಬೇಡಿಕೆ, ಇದು ಸಂವಿಧಾನ ವಿರುದ್ಧವಾದಂಥ ಇದನ್ನು ನೀವು ಒಪ್ಕೋಬಾರ್ದು ನೀವು ಅಂತೇಳಿ ಆರ್ಗ್ಯೂ ಮಾಡಿದರು. ನನಗೆ ಭಾಷಾ ಅಲ್ಪಸಂಖ್ಯಾತರಿಗೆ ಭಾರಿ ಅನ್ಯಾಯ ಆಗುತ್ತೆ. ನಾನು ಇಲ್ಲಿ ಕೂತವನು, ಅವರು ಮುಗೀತು ಅಂತ ಗೊತ್ತಾದ ತಕ್ಷಣ ಬೈಕ್ ಕಿತ್ಕೊಂಡೆ. ನಂದು ಎದುರಿಗಿತ್ತು. ಏನ್ರಿ ಯಾರ್ರಿ ನೀವು ಹೇಳೋದಕ್ಕೆ? ನಾನು ಆ ಭಾಷಾ ಅಲ್ಪಸಂಖ್ಯಾತ, ನನ್ನ ಮಾತೃಭಾಷೆ ಮರಾಠಿ, ನಿಮ್ಗೆ ಗೊತ್ತೇನ್ರಿ? ನನ್ನ ಮಕ್ಳಿಗೆ ಕನ್ನಡ ಬೇಕು, ನಿಮ್ಮ ಮಕ್ಳಿಗೆ ಕನ್ನಡ ಬೇಕೆಂದ್ರಿ ನೀವು ಕನ್ನಡ ಮಾತಾಡ್ತೀರಿ, ನಿಮ್ಮ ಮನೇಲಿ ಕನ್ನಡ ಮಾತಾಡ್ತಾರೆ, ಕನ್ನಡ ಓದ್ತೀರಿ, ಕನ್ನಡ ಬರೀತೀರಿ. ನಮ್ಮ ಮಕ್ಳಿಗೆ ಕನ್ನಡ ಹೆಂಗ್ರಿ ಕಲಿಸೋದು? ನಮ್ಮ ಮನೆ ಪಕ್ಕದಲ್ಲಿರೋ ಸ್ಕೂಲಲ್ಲಿ ತಾನೇ ಕನ್ನಡ ಇದ್ದರೆ ತಾನೇ ಕಲಿಸೋದು. ನಾನೇನು ಮಲ್ಲೇಶ್ವರಂಗೆ, ಚಾಮರಾಜಪೇಟೆಗೆ, ಬಸವನಗುಡಿಗೆ ಸೇರಿಸ್ಲಾ ನಮ್ಮ ಮಕ್ಕಳಿಗೆ? ನಿಮಗೆ ಅದು ಅಭಿಮಾನದ ಪ್ರಶ್ನೆ ಇರ್ಬೋದು, ನನಗೆ ಬದುಕಿನ ಪ್ರಶ್ನೆ, ನಮ್ಮ ಮಕ್ಕಳಿಗೆ ಅನ್ನದ ಪ್ರಶ್ನೆ ಅದು. ಸೊ ಇದು ನೀವು ನಮ್ಮ ಪರವಾಗಿ ಮಾತಾಡಿ, ಯಾರೇ ಅಧಿಕಾರ ಕೊಟ್ಟಿದ್ದು ಅಂತ ಅವ್ರಿಗೆ ತರಾಟೆಗೆ ತೊಗೊಂಡ್ರೆ ಇವರು ಕೈಗೆ ಬೇಡ ಸತ್ಯ ಅವ್ರೆ, ಪ್ಲೀಸ್ ಇದು ಅಟ್ಯಾಕ್ ಮಾಡಬೇಡಿ, ನೀವೇನು ಹೇಳಬೇಕಾದ್ದು ಹೇಳಿ, ನಿಧಾನವಾಗಿ ಹೇಳಿ ಅಂತ. ಕೊನೆಯ ಭಾಷಣ ಅದು ಮುಗೀತು. ಹೊರಗೆ ಬಂದ್ವಿ. ಆ ಕಡೆ ಇದರಲ್ಲಿ ನೆಕ್ಸ್ಟ್ ಡೇ ಏನು ನಮ್ಮ ತೀರ್ಮಾನ ಏನು ಅಂತ ತೀರ್ಮಾನ ತಗೋಬೇಕು. ಇಡೀ ದೇಶದ ನ್ಯಾಷನಲ್ ಟಿ ವಿಗಳೆಲ್ಲ ಅಲ್ಲಿ ಸೇರಿದ್ದಾರೆ. ಲಂಕೇಶ್ ಗೋವಿಂದಪ್ಪ ಇರುತ್ತೆ, ಲಂಕೇಶ್ ಆಫೀಸ್ ಎದುರಿಗೆ. ನಾನು ಅಲ್ಲಿ ಹೋಗಬೇಕು. ನಮ್ಮ ಜಯಶೀಲರಾಜ್ ಹಿಡ್ಕೊಂಡ್ಬಿಟ್ರು. ಪತ್ರಕರ್ತ ಸಂಯುಕ್ತ ಕರ್ನಾಟಕದಲ್ಲಿ ಇಲ್ಲ ಪ್ರಜಾವಣೆಯಲ್ಲಿ ಚೀಫ್ ರಿಪೋರ್ಟ್ರು. ಅವ್ರು ಬಿಡಲಿಲ್ಲ. ಅವರು ಅರ್ಜುನ್ ದೇವ ಅವರು ಎಲ್ಲ ಪತ್ರಕರ್ತರು ಹಿಡ್ಕೊಂಡ್ರೆ, ಸತ್ಯ ನಮ್ಗೆ ಸ್ವಲ್ಪ ಇಂಟ್ಕೊಟ್ರಿ. ಅಲ್ಲೇ ಪ್ರೆಸ್ ರೂಮಿಗೆ ಹೇಳ್ಕೊಂಡು ಹೋಗ್ಬಿಟ್ರು. ಅರ್ಧ ಗಂಟೆ ಹೊರಟ್ಬಿಟ್ರು. ಬ್ರೀಫಾಗಿ ಏನೇನಾಯಿತು ಅಂತ ಹೇಳಿದೆ. ಅರ್ಧ ಗಂಟೆ ಹೊರಟೋಯ್ತು. ಅಲ್ಲಿಂದ ಸ್ಕೂಟ್ರಲ್ಲಿ ನಾನು ಬರೋಂತ ಹೋದೆ. ಹೋಗಿ ಮಿಸ್ ಮಾಡ್ಕೋತೀನಿ ಅಂತ, ನಾನೇ ಕಾರ್ಯದರ್ಶಿ ಕ್ರಿಯಾ ಸಮಿತಿ, ಒಳಗೆ ಹೋಗ್ತೀನಿ. ಕಷ್ಟ ಭಾಷಣಗಳು ಮುಗಿದೋಗ್ಬಿಟ್ಟು ಶಿವರುದ್ರಪ್ಪನವ್ರು ಮಾತಾಡ್ತಾ ಇದ್ದಾರೆ. ಅವರೇನು ಮಾತಾಡ್ತಿದ್ದಾರೋ ಗೊತ್ತಿಲ್ಲ. ನಾನು ಒಳಗೆ ಕಾಲಿಟ್ಟಾಗ ಹಿಡ್ಕನೆ ಎಲ್ಲ ಸ್ತಬ್ಧವಾಗೋಯ್ತು ಸಭೆ. ಅದಾದಮೇಲೆ ಕ್ಲಾಪ್ಸ್ ಅವ್ರ ಮಾತು ಯಾಕೆ ಅಂತ ಗೊತ್ತಾಗಲಿಲ್ಲ. ಅವ್ರೇನೋ ಹೇಳಿರಬೇಕು, ಅದಕ್ಕೆ ಭಾಷಣ ಚೆನ್ನಾಗಿರಬೇಕು, ಅದಕ್ಕೆ ಚಪ್ಪಾಳೆ ಹೊಡಿತಿದ್ದಾರೆ ಅಂತ ನಾನು ಕೇಳ್ಕೊತೀವಿ. ಎಲ್ಲ ನೆಲದ ಮೇಲೆ ಕೂತಿರೋದು, ಕುರ್ಚಿಗಳೂ ಇಲ್ಲ. ನಮ್ಮ ಹೋರಾಟ
ಸೊ ಅದಾದಮೇಲೆ ಹೇಳಿದರು, ಇಲ್ಲ ಇಲ್ಲ ಸತ್ಯ, ಶಿವರುದ್ರಪ್ಪ ನಿಮ್ಮ ಭಾಷಣದ ಬಗ್ಗೆ ಹೇಳ್ತಾಯಿದ್ರು, ನಾವೆಲ್ಲ ವಿದ್ವಾಂಸರು ಪಂಡಿತರು ಕನ್ನಡದ ಬಗ್ಗೆ ಅಷ್ಟು ಇಷ್ಟು ಹೊತ್ತು ಹೊಗಳ್ಕೊಂಡು ಮಾತಾಡ್ಕೊಂಡಿದ್ವಿ. ಆದರೆ ಒಬ್ಬ ಭಾಷಾ ಅಲ್ಪಸಂಖ್ಯಾತನಾಗಿ ಈ ಹೋರಾಟ ಯಾಕೆ ಅನ್ನೋದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಭಾಷಣ ಮಾಡಿದರು. ಅವರ ಭಾಷಣ ಇವತ್ತಿನ ಅತ್ಯುತ್ತಮ ಭಾಷಣ ಅಂತ ಹೇಳಿದರು. ನಮ್ಮ ಭಾಷಣಗಳೆಲ್ಲ ಅವರೆಲ್ಲ ಪ್ರೊಫೆಸರ್ಗಳು ತೊಳೆದಾಗ್ಬಿಟ್ಟಿದ್ರು. ಅವ್ರ 5 ಜನರ ಭಾಷಣನ ಜಿ ಕೆ ಸತ್ಯ ಒಬ್ಬರೇ ತೊಳೆದಾಗ್ಬಿಟ್ರು. ಅದಕ್ಕೆ ನಾನು ಒಳಗೆ ಬಂದ ತಕ್ಷಣ ಚಪ್ಪಾಳೆ ಅದನ್ನು ನನಗೆ ಅಂತ ನನಗೆ ಗೊತ್ತಿಲ್ಲ. ಇವೆಲ್ಲ ಅದರದ್ದು ಹಿನ್ನೆಲೆ. ಪತ್ರಕರ್ತರ ರಂಗದಲ್ಲಿ ನಾನಿದ್ದಾಗ ನಾವು ಹೋರಾಟ ಮಾಡಿದ್ರ ಪರವಾಗಿ ಇದೆ ಹೇಳಿದ್ದಲ್ಲ, ಜೀವರಾಜ್ ಆಳ್ವ ಇನ್ಫಾರ್ಮೇಷನ್ ಮಿನಿಸ್ಟ್ರ್ ಆದ, ಸಿಂಧ್ಯಾ ಹೋಮ್ ಮಿನಿಸ್ಟ್ರ್ ಆದ. ಇವರೆಲ್ಲ ನಮ್ಮ ಮುಂದೆ ಸಾರ್ ನಮಗೂ ಬಿಟ್ಕೊಳ್ಳಿ, ಸೇರಿಸ್ಕೊಳ್ಳಿ ಅಂತ ಬಂದವರು ಇವರೆಲ್ಲ. ಅದು ಇದರಲ್ಲಿ ಅವರು ನಾನು ಅಧ್ಯಕ್ಷ ಆಗಿದ್ದಾಗ ಪತ್ರಕರ್ತರಿಗೆ ಇದು ಸೈಟ್ಗಳು ಕೊಡಬೇಕು ಅಂಥೇಳಿ ಬೇಡಿಕೆ ಭಾಳ ಹೋರಾಟ ನಮ್ಮ ಪತ್ರಕರ್ತರ ಸಹಕಾರ ಸಂಘ ಹೋರಾಟ ಮಾಡ್ತಿತ್ತು. ಜೀವರಾಜ ಹೇಳಿಬಿಟ್ಟಿದ್ದ ಡೈರೆಕ್ಟ್ ಹೇಳಿ, ಇದ್ರಲ್ಲಿ ಜಿ ಕೆ ಸತ್ಯ ಇದ್ದಾರೇನ್ರಿ? ಇಲ್ಲ ಸರ್, ಅವರು ಪತ್ರಕರ್ತ ಸಂಘದ ಅಧ್ಯಕ್ಷರು ಸರ್, ಇದರಲ್ಲಿ ಇಲ್ಲ ಸರ್, ಸಹಕಾರ ಸಂಘದಲ್ಲಿ ಅವರೇನಿಲ್ಲ ಸರ್. ನೋಡ್ರಿ, ಜಿ ಕೆ ಸತ್ಯ ಅವ್ರಿಗೆ ಹೇಳ್ಕೊಂಡು ಬನ್ನಿ, ಅವರು ಹೇಳಿದರೆ ನಾನು ಮಾಡ್ತೀನಿ, ಅವ್ರು ಇನ್ವಾಲ್ವ್ ಆದರೆ ನನಗೆ ನಂಬಿಕೆ ಇರುತ್ತೆ, ನಾನು ಮಾಡ್ತೀನಿ, ಅವ್ರು ಕರ್ಕೊಂಡು ಸೇರ್ಕೊಂಡು ಬನ್ನಿರಿ. ಅವ್ರು ಬಂದು ಹೇಳಿದರು. ನಾ ಏನು ಮಾಡಿದೆ, ಪತ್ರಕರ್ತ ಸಂಘ ಮತ್ತು ಸಹಕಾರ ಸಂಘ ಎರಡರದ್ದು ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿದೆ, ಅದಕ್ಕೆ ಅಧ್ಯಕ್ಷ ನಾನು ಆದೆ. ಸೊ ಮೆಮೊರಾಂಡಮ್ ಕೊಟ್ವಿ. ಸೊ ಹೆಗಡೆ ಸೀದಾ ಮಾಡೋಣ ಸುಮ್ಮನಿರಿ ಪತ್ರಕರ್ತ, ನಾನೆಲ್ಲ ಮಾಡ್ತೀನಿ ಸುಮ್ಮನಿರಿ, ನಿಮ್ಗೆ ಯಾಕೆ, ನಿಮಗೆ ಸೈಟ್ ಕೊಡ್ತೀವಪ್ಪ, ಕೊಂಡ್ಕೊಳ್ಳೋಕೆ ಕೆಪಾಸಿಟಿ ನಿಮಗೆಲ್ಲಿದೆ? 3 ಲಕ್ಷ 4 ಲಕ್ಷ ಎಲ್ಲಿಂದ ತರ್ತೀರಿ ನೀವು? ನಿಮ್ಗೆ ಇನ್ಸ್ಟಾಲ್ಮೆಂಟ್ ಮೇಲೆ ಕೊಡೋಕ್ಕಾದ್ರೆ ಮಾಡ್ತೀನಿ ಅಂತ ನನ್ನ ಹತ್ರ ವಾಗ್ದಾನ ಕೊಟ್ಬಿಟ್ಟು ಅದನ್ನು ನಮ್ಮ ಕಮಿಟಿಯಲ್ಲಿ ಒಪ್ಪಿಸ್ಬಿಟ್ಟೆ. ಆಮೇಲೆ ಹೋದರೆ HV ರೆಡ್ಡಿ ಚೇರ್ಮನ್ BDA, ಅದರ ನಿಯಮದ ಪ್ರಕಾರ ಇಟ್ಸ್ ಎ ಕಮರ್ಷಿಯಲ್ ಆರ್ಗನೈಸೇಷನ್, ಅಟಾನಮಸ್ ಬಾಡಿ, ಸರ್ಕಾರ ಅದ್ರ ಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಅದನ್ನು ಇನ್ಸ್ಟಾಲ್ಮೆಂಟಲ್ಲಿ ಕೊಡೋದಕ್ಕೆ ಬೈಲಾದಲ್ಲಿ ಅವಕಾಶನೇ ಇಲ್ಲ. ಏನು ಮಾಡೋದು, ಚೀಫ್ ಮಿನಿಸ್ಟ್ರು ಮಾತು ಕೊಟ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗುತ್ತೆ ಸರ್, BDA ಮಾಡಿಕೊಡೋಕ್ಕಾಗೋದಿಲ್ಲ. ರೆಡ್ಡಿ ಹೇಳಿದ್ರು, ಸತ್ಯಾರ ಸುಮ್ಮನಿರಿ, ನಾ ಎಲ್ಲ ಮಾಡ್ತೀನಿ ಅಂತ. ಈ ಮನೆಗೆ ಸಾಲ ಕೊಡೋ ಬ್ಯಾಂಕುಗಳು ಶುರುವಾಗಿದ್ದು ಫಸ್ಟ್ ಕೆನರಾ ಬ್ಯಾಂಕ್, ಕ್ಯಾನ್ ಫಿನ್ ಹೋಮ್ ಅಂತ, ಕೆನರಾ ಬ್ಯಾಂಕ್ ಫೈನಾನ್ಸ್ ಹೋಮ್ ಅಂಥೇಳಿ ಆ ಸ್ಕೀಮ್ ಶುರು ಆಗಿತ್ತು ಆವಾಗ ತಾನೆ. ಆಮೇಲೆ HV ರೆಡ್ಡಿ BDAಯಿಂದ ಮೊದಲನೇ ಬಾರಿಗೆ ಸೈಟ್ಗಳಷ್ಟೇ ಅಲ್ಲ, ಅಪಾರ್ಟ್ಮೆಂಟ್ಗಳು ಕಟ್ಟಿತ್ತು. ಇಲ್ಲಿ BTM ಲೇಔಟಲ್ಲಿ, ಅಲ್ಲಿ ನಂದಿನಿ ಲೇಔಟಲ್ಲಿ 2 ಕಡೆ ಕಟ್ಟಿದ್ದ ಮನೆಗಳು, ಅಪಾರ್ಟ್ಮೆಂಟು ಒಳ್ಳೇದು ಕಟ್ಟಿದ್ರು. ಸತ್ಯ ಅವರೇ ನೋಡಿ, ನೀವು ಸೈಟ್ಗೆ ಹೋಗ್ಬೇಡಿ, ಸೈಟಿಗೆ ನೀವು 1.5 ಲಕ್ಷ 2 ಲಕ್ಷ ಮಾಡಿ ಅದನ್ನು ತೀರಿಸಿ ಮತ್ತು ಯಾವಾಗ ಕಟ್ತೀನಿ, ನಿಮ್ಮ ಕೈಯಲ್ಲಿ ಆಗಲ್ಲ. ಕಟ್ಟಿದ ಮನೆಗಳಿಗೆ ನಾನು ಅದನ್ನು ಸ್ಯಾಂಕ್ಷನ್ ಮಾಡ್ತೀನಿ, ನೀವು ಲಿಸ್ಟ್ ಕೊಡಿ ನನಗೆ, ಇಂಥ ಈ ನೆಕ್ಸ್ಟ್ ಮೀಟಿಂಗ್ ಇಷ್ಟು ದಿವಸ ಇಷ್ಟರೊಳಗಡೆ ನನಗೆ ಲಿಸ್ಟ್ ಕೊಡಿ. ಸೊ ಆವಾಗ ನಾವೆಲ್ಲ ತೀರ್ಮಾನ ಮಾಡಿ ಒಂದು ಕ್ರೈಟೀರಿಯಾ ಫಿಕ್ಸ್ ಮಾಡಿ, ಯಾರಿಗೆ ಮೊದಲು ಸೈಟ್ ಸಿಕ್ಕಿತ್ತೋ ಅವ್ರು ಮತ್ತೆ ಹಾಕೋಗಿಲ್ಲ ಅಂತ ಕಟ್ಟುನಿಟ್ಟಾಗಿ ಜಾರಿಗೆ ತಂದೆ. ನನಗೀಗ ಸೈಟ್ ಸಿಕ್ಕಿತ್ತು, ನನಗೆ ಆ ಮನೆ ಸಿಗಲಿಲ್ಲ, ನಾನೇ ವೀಟೋ ಮಾಡಬೇಡಿ, ಇಲ್ಲ ನಾನು ಐ ಹ್ಯಾವ್ ನೋ ರೈಟ್ ಅಂತ. ಪಟ್ಟಿ ಹೋದರೆ ರೆಡ್ಡಿ, ಸರ್ ಏನು ರೀ ಸತ್ಯ ನಿಮ್ಮ ಎಲ್ಲಿದೆ, ಎಲ್ಲ ಕಡೆ ಹುಡುಕ್ಬಿಟ್ಟೆ, ನಿಮ್ಮ ಹೆಸರೇ ಇಲ್ಲ ಅಂದರು. ಇಲ್ಲ, ನಮ್ಗೆ ಒಂದು ಸಾರಿ ಅಲಾಟ್ ಆಗಿದೆ ಪತ್ರಕರ್ತ ಇದರಿಂದಲೇ BDAಯಿಂದ, ನಾ 2ನೇ ತೊಗೊಳೋದಕ್ಕೆ ಹಾಕಿಲ್ಲ ನಮ್ಮ ನಿಯಮದ ಪ್ರಕಾರ. ಅವೆಲ್ಲ BDA ನಿಮ್ಮ ಪಡೆಗೆ ಹೆಸರು ಕೊಡಿ, ನಾ ಕೊಡ್ತೀನಿ, ತೊಗೊಳ್ಳಿಲ್ಲ. ಆ ಟೈಮಲ್ಲಿ ಚಂದ್ರನಾಥ್ ಇಲ್ಲಿ ಸೈಟ್ ಆಯಿತು, ನನಗೆ ಇಲ್ಲಿ ಸೈಟ್ ಆಯಿತು. ಎಲ್ಲ ದಿಗ್ಗಜ ಪತ್ರಕರ್ತರಿಗೆಲ್ಲ ಇಲ್ಲಿ ಮನೆಗಳು, ಅಲ್ಲಿ ಮನೆಗಳು, ಸುಮಾರು 120 ಮನೆಗಳು ಕಟ್ಸಿದ್ದೆ ಇದೇ ಏರಿಯಾದಲ್ಲಿ. ಅಲ್ಲಿ ನರೇಂದ್ರ ಅವರೆಲ್ಲ ಅಲ್ಲಿ ಸೇರಿದ್ರು. ಎಲ್ಲರೂ ಬೇಕಾದಷ್ಟು ಜನ, ಗರುಡಗಿರಿ ನಾಗರಾಜ್ಗೆ, ಮತ್ತು ಈ ಕಡೆ ರಾಜನ್ ಇದ್ದಾರೆ, ಬೇರೆಯವರು ಇದ್ದಾರೆ,
ಬಾಬು ಅಂತ ರಾಜನ್ ಬಾಲ ಅಂತ ಅವ್ರ ರಾಜನ್ ಇವರು ಇದ್ರ ಕನ್ನಡಪ್ರಭ ಕನ್ನಡ ಹೀಗೆ ನಾನು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಹೋರಾಟ ಮಾಡಿ ಸಾಧನೆ ಮಾಡ್ತಿದ್ದೆ. ಅದರ ಉಪಯೋಗ ನಮ್ಮ ಸದಸ್ಯರಿಗೆ ಸಿಗೋ ಥರ ಮಾಡ್ತಿದ್ದೆ. ಸೊ ಪತ್ರಿಕಾ ಕ್ಷೇತ್ರದಲ್ಲಿ ಅದೊಂದು ಹೆಸರು ಇವತ್ತು ನೆನೆಸ್ಕೋತಾರೆ. ರಂಜಾನ್ ದರ್ಗಾನೇ ತಗೊಳ್ಳಿ ಉದಾಹರಣೆ. ಆ ಮನುಷ್ಯನಿಗೆ ಪತ್ರಿಕೆ ಪ್ರಜಾವಾಣಿಯಲ್ಲಿ ಕೆಲಸ, ದುಡ್ದಿದ್ದು ಮಕ್ಕಳ ಎಜುಕೇಷನ್ಗೆ, ಬಾಡಿಗೆಗೆ ನೋಡ್ಕೊಳ್ಳೋದು ಅಷ್ಟು ಮುಗಿದೋಗ್ಬಿಡೋದು. ಈ ಸೈಟಿಗೆ ತೊಗೊಂಡ್ರೆ ಎಲ್ಲ ಇಲ್ಲ ಸತ್ಯಾರು ನನ್ನ ಕೈಯಲ್ಲಾಗಲ್ಲ, ನಾನು ಅಷ್ಟು ದುಡ್ಡು ತೊಗೊಳಲ್ಲ, ಎಲ್ಲಿ ಬ್ಯಾಂಕ್ ನನಗೆ ಇದು ಲೋನು ಕೊಡಲ್ಲ. ಹೇಳಿದೆ ಸುಮ್ಮನಿರ್ರಿ, ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಿದ್ದನ್ನೇ ಕೊಡಿಸ್ತಾ ಇರೋದು. ಇವತ್ತು ನೀವು ಬೇಡ ಅಂದರೆ ನಿಮ್ಮ ಜನ್ಮದಲ್ಲಿ ನೀವು ತೊಗೊಳೋದಿಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ತೊಗೊಳ್ಳಿ, ಅಪ್ಲಿಕೇಶನ್ ಹಾಕಿದ್ರು. ಅದಾದಮೇಲೆ ಎಷ್ಟೋ ವರ್ಷ ಆದಮೇಲೆ ಸೇರಿದ ಇದರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಯಾವುದೋ ಸಮಾವೇಶ ಸೇರಿದಾಗ ಸತ್ಯ ಅವ್ರು ಹೇಳದೇ ಇದ್ದರೆ ನಾನು ಒಂದು ಗೂಡು ಮಾಡ್ತಿರಲಿಲ್ಲ, ಇವ್ರು ಧೈರ್ಯ ಕೊಟ್ಟರು ಅಂತ ನಾನು ತೊಗೊಂಡೆ. ಅದಾದ 3 ವರ್ಷದಲ್ಲಿ ಇಲ್ಲ ಸತ್ಯ ಕೈಯಲ್ಲಾಗಲ್ಲ, ಅಂದರೆ ಇನ್ಸ್ಟಾಲ್ಮೆಂಟು ಇವೆಲ್ಲ ಕೊಡೋದು ನಮ್ಗೆ ಭಾಳ ಕಷ್ಟ ಆಗ್ತಾಯಿದೆ. ಬೈದ್ಬಿಟ್ಟೆ, ನಿಮ್ಮ ಹೆಂಡತಿ ಮೈಯಲ್ಲಿ ಬಂಗಾರ ಇದ್ದರೆ ಮಾರ್ರಿ, 1 ಹೊತ್ತು ಊಟ ಮಾಡಿರಿ ಸಾಕು, ಬಟ್ ಮನೆ ಕಳ್ಕೊಬೇಡ್ರಿ. ಇವತ್ತು ನೆನೆಸ್ಕೊತಾರೆ, ನೀವು ಧೈರ್ಯ ಕೊಟ್ಟರೆ ನಾನು ಉಳಿಸ್ಕೊಂಡೆ, ನಂದು ಒಂದು ಮನೆ ಅಂತ ಆಯಿತು ಅಂತ. ಇವೆಲ್ಲ ಹಾಗೇ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜ ಹಾವ್ನೂರು ವರದಿ ಮೀಸಲಾತಿ ಕೊಡ್ತೋ, ವೆಂಕಟಸ್ವಾಮಿ ಆಯೋಗ ಕಿತ್ತಾಕ್ಬಿಡ್ತು, ಚಿನ್ನಪ್ಪ ಆಯೋಗ ಕಿತ್ತಾಕ್ಬಿಡ್ತು. ಹೋರಾಟ ಮಾಡಿ ವೆಂಕಟಸ್ವಾಮಿ ಆಯೋಗದ ಟೈಮಲ್ಲಿ ರಾಮಕೃಷ್ಣ ಹೆಗಡೆ ಜಯದೇವ ಹಾಸ್ಟೆಲ್ ಮೈದಾನದಲ್ಲಿ ಸಮಾವೇಶ ಮಾಡಿದ್ವಿ, ಬೇಡಿಕೆ ಇಟ್ವಿ. ಅವ್ರು ನಾವು ಇದಕ್ಕೆ ಬರೋಕ್ಕೂ ಮುಂಚೆ ನಿಮ್ಮ ಬೇಡಿಕೆ ಏನು ಅಂದರು, ಇದು 1, 2, 3 ಅಂತೇಳಿ. ಸತ್ಯ ನಾನು ಇದನ್ನು ಮಾಡ್ತೇನಪ್ಪ, ನಿಮಗೆ ರಿಸರ್ವೇಷನ್ ಕೊಡ್ಬೇಕು ತಾನೆ, ನಾನು ಕೊಡ್ತೀನಿ, ನಾನು ಬರೋಲ್ಲ ನಾನು. ಯಾಕೆಂದರೆ ಜಯದೇವ ಹಾಸ್ಟೆಲಲ್ಲಿ ಥ್ರೋಟ್ ವೆಂಕಟಸ್ವಾಮಿ ಆಯೋಗದ ವರದಿ ವಿರುದ್ಧ ಒಕ್ಕಲಿಗರು ಲಿಂಗಾಯತರು ಸಿಕ್ಕಾಬಟ್ಟೆ ಹೋರಾಟ ಭಾಳ ಅಹಿಂಸೆಗಳಿತ್ತು ಅದು. ಸೊ ಒಬ್ಬರು ಇಬ್ಬರು ಸತ್ತರು ಕೂಡ. ಅಲ್ಲಿ ಬಂದರೆ ಅವರು ಉದ್ಘಾಟನೆಗೆ ಬಂದರೆ ನಾವು ಅವರಿಗೆ ವಿರುದ್ಧ ಇದು ಮಾಡ್ತೀವಿ ಅಂತೇಳಿ ಯುವಜನದವರು ಲಿಂಗಾಯತರದ್ದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟರು. CM ಬೇಡ ನಮ್ಮ ಭಾಷಣ ನೀವು ತೊಗೊಂಡು ಹೋದಿ ಅಂತ ಬೇರೆಯವ್ರಿಗೆ ಕೊಟ್ಟರು. ಬಟ್ ನಾನು ಕೊಟ್ಟಿದ್ದ ಬೇಡಿಕೆನ ಇಡಿಸಿದ್ರು, ಚೇಂಜ್ ಮಾಡಿ ನಮಗೆ ಸೇರಿ. ಅದಾದಮೇಲೆ ಚಿನ್ನಪ್ಪ ರೆಡ್ಡಿ ಆಯೋಗ ಕಿತ್ತಾಕ್ತು. ಆವಾಗ ನಾನು 4 ವರ್ಷ ಹೋರಾಟ ಮಾಡೋದು, ಇಡೀ ಕರ್ನಾಟಕ ಓಡಾಡಿ. ಬೇರೆಯವರೆಲ್ಲ ಹಿಂಸೆ ಮಾಡಿದರೆ ನಾವು ಸಮಾವೇಶ ಮಾಡಿ ಮೆಮೊರಾಂಡಮ್ ತಯಾರು ಮಾಡಿ ಆಯೋಗಕ್ಕೆ ಭೇಟಿ ಮಾಡಿ ಕೊಟ್ಟು ಎಲ್ಲ ಮಾಡಿ. ಆವಾಗ ಮೊಯ್ಲಿ ಚೀಫ್ ಮಿನಿಸ್ಟ್ರು ಅವರು ಕನ್ವಿನ್ಸ್ ಆದರು. ಆಮೇಲೆ ಅದು ಚೇಂಜ್ ಮಾಡಿ ನಮಗೆ ಕೊಟ್ಟರು. ಇವತ್ತು ಕೂಡ ನಮ್ಮ ಮಕ್ಕಳಿಗೆ ಮೀಸಲಾತಿ ಅವಕಾಶ ಸಿಗ್ತಿದೆ. ಬಡವ್ರ ಮಕ್ಕಳು ಕೂಡ ಅಮೇರಿಕದಲ್ಲಿ ಓದ್ತಿದ್ದಾರೆ. ಅಷ್ಟೇ ಸಾಧನೆ, ಮತ್ತು ಇನ್ಯಾವ ತೊಗೊಂಡು ಏನು ಮಾಡಬೇಕು. ಆಮೇಲೆ ಒಂದು ತಿಳ್ಕೊಳ್ಳಿ, ಮೀಸಲಾತಿ ಸಿಕ್ಕ ಮೇಲೆ ಒಂದು ಕುಟುಂಬದಲ್ಲಿ ನಮ್ಮ ಮಕ್ಕಳಿಗೆ ಸಿಕ್ತು, ಅವ್ರ ಮಕ್ಕಳಿಗೆ ಸಿಗಲಿಲ್ಲ. ಯಾಕೆಂದರೆ ಇವ್ರಿಗೆ ಕೆನೆ ಪದರದ ಮೇಲೆ ಹೋಗ್ಬಿಡ್ತಾರೆ. ಮೀಸಲಾತಿ ಸಿಕ್ಕ ಮೇಲೆ, ಗ್ರ್ಯಾಜುಯೇಷನ್ ಆದಮೇಲೆ, ಇಂಜಿನಿಯರ್ಸ್ ಆದಮೇಲೆ ದುಡ್ತಾ ಶುರು ಆದರೆ ಟ್ಯಾಕ್ಸ್ ಪೇಯರ್ ಆಗಿಬಿಡ್ತಾರೆ. ಅವ್ರ ಮಕ್ಕಳಿಗೆ ಅವಕಾಶ ಇಲ್ಲ. ಒಂದು ಮನೆಯಲ್ಲಿ ಒಂದೇ ಕುಟುಂಬಕ್ಕೆ ಸಿಗೋದು, ನೆಕ್ಸ್ಟ್ ಜನ್ರೇಷನ್ಗೆ ಸಿಗೋಲ್ಲ. ಅದು ಇಂಪಾರ್ಟೆಂಟ್. ಅದು ಭಾಳ ಜನಕ್ಕೆ ಗೊತ್ತಿಲ್ಲ, ಎಲ್ಲರೂ ಸುಮ್ಮನೆ ವಿರೋಧ ಮಾಡ್ತಾರೆ. ನಮ್ಮ ಮೊಮ್ಮಕ್ಕಳಿಗೆ ಸಿಗಲಿಲ್ಲ, ಬೇಕು ಇಲ್ಲ. ಇದು ನಮ್ಮ ಸಮಾಜದಲ್ಲಿ ಹಾಸ್ಟೆಲ್ ಇರಲಿಲ್ಲ ಬೆಂಗಳೂರಲ್ಲಿ. ಒಂದು ಇಂಟರ್ವ್ಯೂದಲ್ಲಿ ಹಾಸ್ಟೆಲ್ ಕಟ್ತಾ ಇದ್ದೀನಿ, ಇನ್ನೂ 25 ಲಕ್ಷ ಸಿಗಬೇಕು, ಬೇಕಿದೆ, ಅದನ್ನು ಮಾಡಲೇಬೇಕಿದೆ. ಇವತ್ತು 25 ಲಕ್ಷ ಜೋಡಿಸಿ ಇದ್ದು ಸಾಲ ತೀರಿಸಿ ಹಾಸ್ಟೆಲ್ ಪೂರ್ತಿ ಮಾಡಿದ್ವಿ.
ಈಗ ಈ ಮುಂದಿನ ತಿಂಗಳು 2 ತಿಂಗಳು ಅಡ್ಮಿಷನ್ ಶುರು ಮಾಡ್ತಿದ್ವಿ. ಆ ಗುರಿ ಕೂಡ ಪೂರೈಸಿ ಅಧಿಕಾರ ಬಿಟ್ಕೊಟ್ಟೆ. ಸೊ ನಾನು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಅಲ್ಲಿ ಅಚೀವ್ ಮಾಡಿ 4 ಜನಕ್ಕೆ ಉಪಯೋಗ ಆಗೋ ಥರ ಮಾಡಿ. ಹೀಗೆ ನನ್ನ ಅಚೀವ್ಮೆಂಟ್ ಏನೂ ಇಲ್ಲ. ಇದನ್ನು ತಗೊಳ್ಳೋ ಆಮೇಲೆ ಮುಂದೆ ಹೌದು.